ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ರ್ಯಾಂಡಮ್ ವ್ಲಾಗ್ ಅಲ್ಲಿ ಅಡಿಗೆ ಮನೆಯಲ್ಲಿ ನಾನು ಯಾವತ್ತೂ ಟ್ರೈ ಮಾಡಿಲ್ದೇ ಇರುವಂತ ಒಂದು ಈಸಿ ಅಂಡ್ ಸಿಂಪಲ್ ಕ್ಯಾಪ್ಸಿಕಮ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಸೊ ರೆಸಿಪಿಗೆ ಬೇಕಾಗಿರುವಂಥ ಒಂದು ಈರುಳ್ಳಿ, ಟೊಮೊಟೊ ಹಾಗೂ ಹಸಿಮೆಣಸಿಕಾಯಿ ಎಲ್ಲಾನು ಕಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ರೆಸಿಪಿ ಅಂದ್ಮೇಲೆ ಕ್ಯಾಪ್ಸಿಕಮೇ ಇಲ್ಲ ಅಂದ್ರೆ ಹಿಂಗೆ. ಎಲ್ಲಿದೆ ಕ್ಯಾಪ್ಸಿಕಮ್? ಹಿಯರ್ ಇಟ್ ಈಸ್. ಸೊ ಕ್ಯಾಪ್ಸಿಕಮ್ನ ನಿಮಗೆ ಬೇಕಾಗಿರೋ ಥರ ಕಟ್ ಮಾಡ್ಕೊಳ್ಳಿ. ನಂತರ ಗ್ಯಾಸ್ ಹಚ್ಚಬೇಕು. ಆಮೇಲೆ ನಿಮ್ಮ ಹತ್ರ ಇರೋ ಪ್ಯಾನ್ನ ಸ್ಟೈಲಿಶ್ ಆಗಿ ಅದ್ರ ಮೇಲೆ ಇಟ್ಬಿಟ್ಟು ಆ ಪ್ಯಾನ್ ಸ್ವಲ್ಪ ಬಿಸಿ ಆದ ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸುರ್ಕೋಬೇಕು. ಅದಾದ್ಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿಕಾಯಿನ ಹಾಕ್ಬಿಟ್ಟು ಚಟಪಟ ಅಂತ ಸೌಂಡ್ ಬರಿಸ್ಬೇಕು. ನಂತರ ಅದು ಸೌಂಡ್ ಬಂದು ಬಾಡಿದ್ಮೇಲೆ ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಬೋದು. ಈರುಳ್ಳಿನ ಸಣ್ಣಗಾದ್ರೂ ಕಟ್ ಮಾಡಿ ಹಾಕೋಬಹುದು, ದೊಡ್ಡ ಕಾರು ಕಟ್ ಮಾಡಿ ಹಾಕೋಬಹುದು. ಅದಾದ್ಮೇಲೆ ಈರುಳ್ಳಿನ ಬಾಡಿಸ್ಕೋಬೇಕು. ಹೆಂಗ್ ಬಾಡಿಸ್ಕೋಬೇಕು ಅಂದ್ರೆ ಕಂಡು ವಿಷಯದಲ್ಲಿ ಕಡ್ಡಿ ಅಲ್ಲಾಡ್ಸೋ ಥರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನಿಮ್ಮ ಹತ್ರ ಇರೋ ಸೌಟ್ ತಗೊಂಡು ಚೆನ್ನಾಗಿ ಅಲ್ಲಾಡಿಸ್ಬೇಕು. ನಂತರ ಆ ಅಮೇರಿಕನ್ ಈರುಳ್ಳಿ ಇಂಡಿಯನ್ ಈರುಳ್ಳಿ ಆಗಿ ಕನ್ವರ್ಟ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಈರುಳ್ಳಿ ಚೆನ್ನಾಗಿ ಆಲ್ಮೋಸ್ಟ್ ಬಾಡಿದೆ. ಈಗ ಇದಕ್ಕೆ ಕಟ್ ಮಾಡಿರುವಂತ ಕ್ಯಾಪ್ಸಿಕಮ್ನ ಹಾಕ್ಬೇಕು. ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ಒಂದು 3 to 4 minutes ಚೆನ್ನಾಗಿ ಸೇಮ್ ಹೇಳಿದ್ನಲ್ಲ ಕಡ್ಡಿ ತಗೊಂಡು ಅಲ್ಲಾಡಿಸ್ಬೇಕು. ಸೊ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ನಿಮ್ಮ ಹತ್ರ ಇರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬಹುದು. ಈಗ ಸದ್ಯಕ್ಕೆ ನಾನು ಗಾರ್ಲಿಕ್ ಪೌಡರ್ನ ಯೂಸ್ ಮಾಡಿದ್ದೀನಿ. ನಂತರ ಇದೆಲ್ಲ ಮಿಕ್ಸ್ ಆದಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನ ಹಾಕಿ ಟೊಮೊಟೊನ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಬಾಡಿಸ್ಬೇಕು. ರಿಸರ್ಚ್ನ ಲ್ಯಾಬಲ್ಲಿ ಮಾಡಬೇಕು, ಮಿಸ್ ಆಗಿ ಅಡುಗೆ ಮನೇಲಿ ಮಾಡ್ತಾ ಇದ್ದೀನಿ. ಸೊ ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಡ್ಕೊಂಡು ಅದ್ರ ಜೊತೆ ಮಿಕ್ಸ್ ಆಗ್ತಾ ಇದೆ. ಇದೆಲ್ಲ ಚೆನ್ನಾಗಿ ಈ ಥರ ಬಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಾದ್ಮೇಲೆ ನಿಮ್ಮ ಮಮ್ಮಿ ರೆಡಿ ಮಾಡಿರುವಂಥ ಮಸಾಲೆ ಪೌಡರ್ನ ಹಾಕಬೇಕು. ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಹಳದಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಈಗ ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಬೇಕು. ನಂತರ ರೆಡ್ ಚಿಲ್ಲಿ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದೊಂದು ಸೀಕ್ರೆಟ್ ಪೌಡರ್, ಇದೇನಿತ್ತು ಅಂತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಹೇಳಿ. ಸೊ ಈಗ ರೆಸಿಪಿ ಆಲ್ಮೋಸ್ಟ್ ರೆಡಿ ಆಗಿದೆ. ಸಾಲ್ಟ್ ಹಾಕುತ್ತಾ ನಾನು? ಡಿಪ್ರೆಷನ್ ಹಾಕಿಲ್ಲ, मतलब वो अलग ही लेवल का बनना था. ಸೊ ನಿಮಗೆ ಟೇಸ್ಟಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಉಪ್ಪು ಹಾಕೋದು ಮರಿಬೇಡಿ. ಸೊ ನೀವೇನಾದರೂ ವಿಡಿಯೋ ಮಾಡ್ತಿದ್ರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಿನಿಮ್ಯಾಟಿಕ್ ಶಾಟ್ನ ತಗೊಳ್ಬೇಕು. ಹೆಂಗೆ ಅಂದರೆ ಹಿಂಗೆ. ಸೊ ಇದೆಲ್ಲ ಆದಮೇಲೆ ಮೇಲ್ಗಡೆ ಡೆಕೋರೇಷನ್ಗೆ ಒಂದು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡ್ರೆ ದ ಕ್ಯಾಪ್ಸಿಕಮ್ ರೆಸಿಪಿ ಈಸ್ ರೆಡಿ ಟು ಟೇಸ್ಟ್. देखो ना गा यहाँ में क्या है, देखो ना An eternity later. इम्तियाज क्यों भी ओवर एक्टिंग करता है साला? ओवर एक्टिंग की औलाद. अब 200 रुपए दे और 50 रुपए काट ओवर एक्टिंग की वजह से. Nice. Yeah, it was nice. Now I am busy in eating. See you in my next video. ದೇವ್ರ ಹತ್ರ ಏನಾದ್ರು ಬೇಡ್ಕೊಂಡಿದ್ ಮಾತ್ರ ಕೊಡ್ತಾರೆ. ಏನು ಬೇಡ್ಕೊಳ್ಳಿಲ್ಲ ಅಂತಂದ್ರೆ ದೇವ್ರ ಕೆಲ್ಸನೇ ನೀನ್ ಕೊಟ್ಬಿಡ್ತೀನಿ.